ಇನ್ನು ನಾಸೀರ್ ಹುಸೇನ್ ವಿವಾದದಲ್ಲಿ ಎಐಸಿಸಿ ಫುಲ್ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಕಾರಣ ವಿವಾದ ತಾರಕಕ್ಕೇರಿದ್ರು ಅಂತರ ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಹೈಕಮಾಂಡ್ಗೆ ಮುಜುಗರ ತಂದ ಪಾಕ್ ಪರ ಘೋಷಣೆ ಸಾಬೀತಾಗಿ ಇಕ್ಕಟ್ಟಿಗೆ ಹೈಕಮಾಂಡ್ ಸದ್ಯದಲ್ಲಿ ಸಿಲುಕಿದೆ. ನಾಸೀರ್ ಬೆಂಬಲಿಗರ ಮೇಲೆ ಎಐಸಿಸಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದೆ. ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡಿದಂತಹ ಬೆಂಬಲಿಗರು ಎಲೆಕ್ಷನ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾತನ್ನ ಹಂಚಿಕೊಂಡಿದೆ ರಾಜ್ಯ ನಾಯಕರ ಜೊತೆ. ಅದಷ್ಟೇ ಅಲ್ಲ, ರಾಜ್ಯ ನಾಯಕರ ಹತ್ರ ಈ ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಂತೆ ಆ ವಿಧಾನಸೌಧದಲ್ಲಿ ಆ ದಿನ ಏನೇನಾಯಿತು, ಎಷ್ಟು ಜನ ಪಾಕ್ ಪರವಾಗಿರುವಂಥ ಘೋಷಣೆ ಕೂಗಿದ್ರು, ನಾಸೀರ್ ಹುಸೇನ್ ಅವರ ರಿಯಾಕ್ಷನ್ ಹೇಗಿತ್ತು, ಇದೆಲ್ಲದರ ಬಗ್ಗೆ ವರದಿಯನ್ನ ನೀಡಿ ಅನ್ನೋ ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ನೀಡಿತ್ತು. ಅದರಂತೆ ರಾಜ್ಯ ನಾಯಕರು ಕೂಡ ಆ ದಿನ ಏನೇನಾಯಿತು ಡೆವಲಪ್ಮೆಂಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಪಾಕ್ ಪರ ಘೋಷಣೆಯಿಂದ ಅಂತರ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ಈ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಈ ಹಿಂದೆ ರಾಜ್ಯ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ರು, ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದಲ್ಲ, ನಾಸೀರ್ ಹುಸೇನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಿದ್ರು ಅಂತ. ಆದ್ರೆ ಈಗ ಸಾಬೀತಾದ ಮೇಲೆ ಉಲ್ಟಾ ಹೊಡೆಯುವ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ಹಾಗಾದ್ರೆ ಎಐಸಿಸಿಗೆ ಏನೆಲ್ಲ ಡ್ಯಾಮೇಜ್ ಆಗ್ತಾ ಇದೆ ನೋಡ್ತಾ ಹೋಗೋಣ. ಈ ನಾಸೀರ್ ಹುಸೇನ್ ಬೆಂಬಲಿಗರು ಮತ್ತು ನಾಸೀರ್ ನಡವಳಿಕೆಯಿಂದ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗಿದೆ. ಯಾಕಂದ್ರೆ ನಾಸೀರ್ ಹುಸೇನ್ ಮಾಧ್ಯಮದವರಿಗೆ ಆ ದಿನ ಪದ ಬಳಕೆ ಮಾಡಿದ್ರಲ್ಲ, ಅದು ಸರಿಯಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಸೊ ಅವರು ಯಾರು ಘೋಷಣೆ ಕೂಗಿದ್ದಾರೋ ಅವರನ್ನ ಶಿಕ್ಷೆಗೊಳಪಡಿಸ್ತೀವಿ, ನಾನು ಚೆಕ್ ಮಾಡಿಸ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಡ್ತಿದ್ರು. ಈಗ ಪಾಕ್ ಘೋಷಣೆ ಪ್ರಕರಣದಿಂದ ಇಕ್ಕಟ್ಟಿಗೆ ಸಿಲುಕಿದಂತಹ ಪಕ್ಷ ಮತ್ತು ಸರ್ಕಾರ, ಪಾಕ್ ಪರ ಘೋಷಣೆ ಕೂಗಿದವರು ನಾಸೀರ್ ಬೆಂಬಲಿಗರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಘೋಷಣೆ ವಿಚಾರ ಹಿಡಿದು ಬಿಜೆಪಿ ರಾಜಕೀಯ ಲಾಭ ಪಡೆಯುವಂತಹ ಭಯ ಕೂಡ ಶುರುವಾಗಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನು ಏನೆಲ್ಲ ಪ್ಲಾನ್ ಇದೆ ಕಾಂಗ್ರೆಸ್ ಹೈಕಮಾಂಡ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಎಷ್ಟು ಸೈಲೆಂಟ್ ಆಗಿರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೇ ತೊಂದರೆ ಅಲ್ವಾ? ಅಟ್ಲೀಸ್ಟ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ ಬೇರೆ ಸಂದೇಶ ಆದರೂ ರವಾನೆ ಆಗುತ್ತೆ. ಆದರೆ ಸುಮ್ಮನಿದ್ರೆ ಯಾವ ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವರು? ಹಾಗಾದ್ರೆ ಖಂಡಿತವಾಗಿ ಸಬ್ಬ, ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರ ಕುರಿತಂತೆ ಕಾಂಗ್ರೆಸ್ ಹೈಕಮಾಂಡ್ ಅಂತರವನ್ನ ಕಾಯ್ದುಕೊಂಡಿದೆ. ಪ್ರಮುಖವಾಗಿ ನಾಸೀರ್ ಹುಸೇನ್ ಇರ್ಬೋದು, ಅವರ ಬೆಂಬಲಿಗರ ವಿರುದ್ಧ ಏನೋ ಶಿಸ್ತು ಕ್ರಮದ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈಗಾಗಲೇ ಆರಂಭದಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ನ ಹಲವು ನಾಯಕರು ಆ ತರ ಘೋಷಣೆಯನ್ನ ಕೂಗೇ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಈಗ FSL ವರದಿ ಬಂದಿರೋದ್ರಿಂದ ಸಹಜವಾಗಿ ಪಕ್ಷಕ್ಕೂ ಕೂಡ ಮುಜುಗರ ಉಂಟಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾಸೀರ್ ಹುಸೇನ್ ಅವರು ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದ್ರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಬಾರ್ದು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ನೀಡಿದ್ದಾರೆ. ಇದರ ಜೊತೆಗೆ ಅವತ್ತು ವಿಧಾನಸೌಧ ಪ್ರವೇಶ ಮಾಡಿದಂಥವ್ರು ನಾಸೀರ್ ಹುಸೇನ್ ಅವರ ಬೆಂಬಲಿಗರ ಅಥವಾ ಇಲ್ವಾ ಅಥವಾ ಬೇರೆಯವರ ಎಂಬುದರ ಬಗ್ಗೆನೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಸದ್ಯ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾದಂಥ ಆ ಸಂದರ್ಭದಲ್ಲಿ ಏನು ಅವರ ಪರವಾಗಿ ಘೋಷಣೆಯನ್ನು ಕೂಗಿದ್ರ ಜೊತೆಗೆ ಪಾಕಿಸ್ತಾನದ ಪರವಾಗಿ ಕೂಡ ಘೋಷಣೆ ಕೂಗಿರ್ತಕ್ಕಂಥ ವಿಚಾರ ರಾಜ್ಯ ಕಾಂಗ್ರೆಸ್ಗೆ ಅಷ್ಟೇ ಅಲ್ಲದೆ ಹೈಕಮಾಂಡ್ಗೂ ಕೂಡ ಇದರ ಬಿಸಿ ಈಗ ತರ್ತಾ ಇದೆ. ಇದು ಒಂದ್ ಕಡೆ ಆದ್ರೆ, ಇದು ಪಕ್ಷದ ಒಳಗಿನ ಚರ್ಚೆ ಆದ್ರೆ, ಇನ್ನೊಂದ್ ಕಡೆ ಈಗ ಈ ವಿಚಾರ ಕುರಿತಂತೆ ಈಗ ಬಿಜೆಪಿಯವರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಆರಂಭದಿಂದಲೂ ಕೂಡ ಯಾವ ರೀತಿಯ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ನೀಡ್ತಾ ಇದ್ರು ಅಂದ್ರೆ ಆ ರೀತಿಯ ಘೋಷಣೆಯನ್ನು ಕೂಡ ಕೂಗೇ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಏನು ಕಾಂಗ್ರೆಸ್ನ ನಾಯಕರು ನೀಡ್ತಾ ಇದ್ರು. ಅದಕ್ಕೆ ವ್ಯತಿರಿಕ್ತವಾದಂಥ FSL ವರದಿ ಬಂದಿರೋದ್ರಿಂದ ಸಹಜವಾಗಿ ನಾಸೀರ್ ಹುಸೇನ್ ಇವರು ಇರ್ಬೋದು, ಅವರ ಬೆಂಬಲಿಗರು ಇರ್ಬೋದು, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಈ ಪ್ರಕರಣವನ್ನ ನೋಡ್ತಾ ಇದ್ರು, ಸದ್ಯ ಈ ವರದಿ ಬಂದಂತ ಸಂದರ್ಭದಲ್ಲಿ ಸದ್ಯ ಈಗ ಅವ್ರನ್ನ ಬಂಧನ ಮಾಡೋದ್ರ ಜೊತೆಗೆ ಅಂದ್ರೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳೋದ್ರ ಜೊತೆಗೆ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಸದ್ಯ ಈ ಪ್ರಕರಣ ಅಂತ್ಯವಾಗುವವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡೋದಾಗ್ಲಿ ಅಥವಾ ಯಾವುದೇ ಹೇಳಿಕೆಯನ್ನ ದಾಖಲು ಮಾಡೋದು ಬೇಡ ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ನಾಸೀರ್ ಹುಸೇನ್ ಅವರಿಗೆ AICC ಮೂಲದಿಂದ ರವಾನೆ ಮಾಡಲಾಗಿದೆ. ಸದ್ಯ ಅಂತರವನ್ನ ಕಾಯ್ದುಕೊಳ್ಳೋದ್ರ ಜೊತೆಗೆ ಈ ಪ್ರಕರಣಕ್ಕೆ ಇತಿಶ್ರೀ ಆಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ನಡೆಸಿರೋದ್ರ ಜೊತೆಗೆ ಈ ವಿಚಾರ ಕುರಿತಂತೆ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಿದ್ದಂಥ ಪ್ರಕರಣ ಈಗ AICC ಮಟ್ಟದಲ್ಲೂ ಕೂಡ ಈ ವಿಚಾರ ಕುರಿತಂತೆ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.